ಆಪ್ಷನ್ ಎ ನಾನು, ಆಪ್ಷನ್ ಬಿ ನಾನು, ಆಪ್ಷನ್ ಸಿ ನಾನು, ಆಪ್ಷನ್ ಡಿ ನಾನು. ಆಪ್ಷನ್ ಇ ಆಪ್ಷನ್ ಇರಲ್ಲ. ಮಕ್ಕಳೇ ಇಲ್ವಲ್ಲ ನಿಮ್ಮ ಆಪ್ಷನ್ಸ್ ಅಲ್ಲಿ? ಮಕ್ಕಳು ಮರ್ತ್ಬಿಟ್ನಾ? ಹೌದು. ಸಾರಿ. ನಿಮ್ಮ ಆಪ್ಷನ್ಸ್ ನ ಮತ್ತೊಮ್ಮೆ ಹೇಳ್ತೀನಿ. ಆಪ್ಷನ್ ಎ ನಾನು, ಆಪ್ಷನ್ ಬಿ ನಾನು, ಆಪ್ಷನ್ ಸಿ ಮಕ್ಕಳು. ಕರೆಕ್ಟ್, ಮಕ್ಕಳು. ಆಪ್ಷನ್ ಡಿ ಮಕ್ಕಳು ಅಲ್ಲ, ನಾನು. ನೀವೇ? ನನ್ನ ಆಗ್ಲೇ ಮಕ್ಕಳಿದೆ, ನೀವು ನನ್ನನ್ನು ಯಾಮರ್ಸಕ್ ಆಗಲ್ಲ. ಸೊ ಈಗ ಹೇಳಿ, ನೀವು ಯಾವ ಆಪ್ಷನ್ಗೆ ಟಿಕ್ ಹಾಕ್ತೀರಾ ಅಂತ. ಟಿಕ್ ಹಾಕ್ಬೇಕಾ? ಇದೇನು ಎಕ್ಸಾಮಾ, ವಿಚಾರಣೆನಾ ಅಥವಾ ಜಾತಿಗಳ? ಓಲ್ಡ್ ಏನು? ಸೂರ್ಯನ್ಗೆ ಟಾರ್ಚ ಇಲ್ಲ, ಹೆಡ್ ಮಿಸ್ಗೆ ನೀವು ಉಪದೇಶ ಮಾಡ್ತೀರಿ. ನೀವೆಲ್ಲೆಲ್ಲೋ ಸುತ್ತಾಕೊಂಡು ಬರಬೇಡಿ. ನನ್ನ ಪ್ರಶ್ನೆಗೆ ಕರೆಕ್ಟಾಗಿ ಉತ್ತರ ಕೊಡಿ. ನಿಮ್ಮ ಮೊದಲನೇ ಪ್ರಶ್ನೆ 1 ಕೋಟಿ ರೂಪಾಯಿಗೆ. ನಿಮಗೆ ನಿಮ್ಮ ಪ್ರಶ್ನೆ ನಂಗೆ ಅರ್ಥ ಆಗಿದೆ, ನನಗೆ ಉತ್ತರನೂ ಗೊತ್ತಿದೆ. ಉತ್ತರ ಏನು ಅಂತ ಹೇಳಿದ್ರೆ ಆಪ್ಷನ್ ಎ ಮತ್ತೆ ಆಪ್ಷನ್ ಸಿ. ನನಗೆ ನೀವು ಬೇಕು, ಮಕ್ಕಳು ಬೇಕು, ನೀವಿಬ್ರು 2 ಕಣ್ಣಿದ್ದಾಗೆ. ಓಕೆನಾ? ಅದಂಗಾಗತ್ತೆ ಅಲ್ಲ. ಈಗ ನಾನು 1, 2 ಮಕ್ಕಳು ಸೇರಿದ್ರೆ 4 ಆಗತ್ತಲ್ವ? ಏನು 4 ಕಣ್ಣು? ಗೌತಮರೇ, ನಿಮಗ್ 4 ಕಣ್ಣಿದೆ ಅಂತ ನಂಗೆ ಇವತ್ತೇ ಗೊತ್ತಾಗಿತ್ತು. 1, 2, 3, 4 ಕಣ್ಣಿದೆ ನಿಮ್ಗೆ. ಲೆಕ್ಕಾಚಾರ ಬಿಡಿ, ಅದು ಈಗ ಇಂಪಾರ್ಟೆಂಟ್ ಅಲ್ಲ. ನೀವು ನನ್ನ ಪ್ರಶ್ನೆಗೆ ಸ್ಟ್ರೈಟ್ ಉತ್ತರ ಕೊಡಿ, ಫೇಸ್ ಟು ಫೇಸ್. ನಿಮ್ಮ ಪ್ರಶ್ನೆ ಗೊತ್ತು, ಉತ್ತರ ಗೊತ್ತು, ಎಲ್ಲ ಊಫಿ. ಆಪ್ಷನ್ ಎ ನೀವೇ ನನ್ನ ಮುಖ್ಯ. ಓಕೆ, ಹ್ಯಾಪಿ? श्योर? 100%. लॉक कर दिया जाए? लॉक किया जाए. ಆಪ್ಷನ್ ಎ ನೀವೇ ನನ್ನ ಮುಖ್ಯ. ಓಕೆ, ಹ್ಯಾಪಿ? श्योर? 100%. लॉक कर दिया जाए? लॉक किया जाए. ತಪ್ಪುತ್ರನ ಯಾಕೆ? ಗಲತ್ ಜವಾಬ್. ವೈ? ಯಾಕಂದ್ರೆ ನೀವು ಇದನ್ನೆಲ್ಲ ನನ್ನ ಸಮಾಧಾನಕ್ಕೆ ಹೇಳ್ತಿದ್ದೀರ, ಬಾಯಿ ಮಾತಿಗೆ ಹೇಳ್ತಿದ್ದೀರ. ನೀವು ನಿಮ್ಮ ಬಾಯಿಯಿಂದ ಇಲ್ಲಿಂದ ಹೇಳ್ಬೇಡಿ, ನೀವು ಇಲ್ಲಿಂದ ಮನ್ಸಿಂದ ಹೇಳಿ. ಏನೋ ಗೊತ್ತು ನೋಡಿ, ಮನ್ಸು ಬಾಯಿ ಇರುತ್ತೆ. ನೀವು ಮನ್ಸಿನ ಬಾಯಿಯಿಂದ ಮನ್ಸಿನ ಮಾತು ಹೇಳಿ, ಇಲ್ಲಿಂದೆಲ್ಲ ಹೇಳ್ಬಿಡಿ. ನೀವು ಅಯ್ಯೋ ದೇವ್ರೆ, ಇದೇ ನೀವು ಮಾಡೋ ತಪ್ಪು ಗೊತ್ತಾ? ಯಾವಾಗ್ಲೂ ನಮ್ಮ ಮಧ್ಯದಲ್ಲಿ ನೀವು 3ನವ್ರು ಯಾರನ್ನಾದ್ರೂ ಕರ್ಕೊಂಡ್ ಬಂದ್ಬಿಡ್ತೀರಾ. ಇದು ನಮ್ಮ ವಿಷಯ ಅಲ್ಲ. ನೀವು ದೇವ್ರನ್ನ ಯಾಕೆ ಹೇಳ್ತೀರ? ಪಾಪ ದೇವ್ರು, ಅವ್ರು ಅಲ್ಲೇ ಇರ್ಲಿ, ಅವ್ರು ಬಂದಿರ್ಲಿ, ಏನು ಮಾಡಲ್ಲ. ಇದು ನಮ್ಮಲ್ಲಿ ನಡೀತೀರ. ನಾನು ನಿಮ್ಗೆ ಎಷ್ಟು ಪ್ರೀತಿ ಮಾಡ್ತೀನಿ ನೀವು ಗೊತ್ತಾ? ನಿಮ್ಗೆ ಗೊತ್ತಿಲ್ಲ. ಐ ಲವ್ ಯು ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ನಾನು ನಿಮ್ಗೆ ಹೇಳಿದ್ದೀನಾ? ಹೇಳಿದಿರಾ? ಎಷ್ಟು ಸತಿ ಹೇಳಿದಿರಾ? ಹೇಳಿದ್ರು ನೀವೇನ್ ಮಾಡಿದ್ರಿ? ನೀವೇನು ಮಾಡೋದೇ ಇಲ್ಲ. ಅದೇ ಕಂಪ್ಲೇಂಟು. ನಿಮಗೆ 2 ನಿಮಿಷ ಟೈಮ್ ಕೊಟ್ರು ನೀವೇನು ಮಾಡಲ್ಲ. ಏನಂದ್ರೆ ಏನು ಮಾಡಲ್ಲ ನೀವು. ಎಷ್ಟು ಬೇಜಾರಾಗುತ್ತೆ ಗೊತ್ತಾ ನನಗೆ? ಮಕ್ಕಳಿಗೆ ಎಷ್ಟು ಮುದ್ದು ಮಾಡ್ತೀರಲ್ಲ. ನನಗೆ ಮುದ್ದು ಮಾಡ್ತೀರಾ? ಯಾಕ್ರಿ? ನಿಮಗೂ ಮುದ್ದು ಮಾಡ್ತೀನಲ್ಲ. ಬಟ್ ಅದು ಪ್ರೈವೇಟ್ ಅಲ್ಲಿ ಮಾಡ್ತೀರ ನೀವು. ಪ್ರೈವೇಟ್ ಮಾತೆಲ್ಲ ತೆಗಿಬಿಡಿ, ಪಬ್ಲಿಕ್ ವಿಷಯ ಮಾತಾಡಿ ನೀವು. ಪ್ರೈವೇಟೇ ಬೇರೆ, ಪಬ್ಲಿಕ್ಕೇ ಬೇರೆ, ಪರ್ಸನಲ್ಲೇ ಬೇರೆ. ಪರ್ಸನಲ್ ವಿಷಯನೇ ತೆಗಿಬೇಡಿ. ಪಬ್ಲಿಕ್ ಅಲ್ಲಿ ನೀವು ಯಾವತ್ತಾದ್ರೂ ನನಗೆ ಮುದ್ದು ಮಾಡಿದೀರಾ?
ಇಲ್ಲ. ಏನಪ್ಪ ಅವಳು ಹಿಂಗೆ ಹೋಗಿದ್ದಾಳೆ, ಕುಡ್ದಿತ್ತಲ್ಲ ಇಳ್ದೋಯ್ತಲ್ಲ, ತಿರ್ಗಾ ಫಸ್ಟಿಂದ ಕುಡಿಬೇಕು ನಾನು. ಕೂಲ್ ಕೂಲ್, ಜಾಸ್ತಿ ಟೆನ್ಷನ್ ಮಾಡ್ಕೋಬಾರ್ದು. ನೋಡು, ನಾವು ಕೋಪ ಮಾಡ್ಕೊಂಡಷ್ಟು ಎಲ್ಲ ಬಿಸಿ ಆಗುತ್ತೆ ಚಿನ್ನ, ಆಮೇಲೆ ತಲೆಗೆ ಇರುತ್ತೆ, ಆಗ ತಲೆ ಬ್ಲಾಸ್ಟ್ ಆಗೋ ಸಾಧ್ಯತೆ ಇರುತ್ತೆ ಚಿನ್ನ. ನೋ, ದಟ್ ಶುಡ್ ನಾಟ್ ಹ್ಯಾಪನ್. ಹೇಳಿ ಮಲ್ಗಣ, ನಾನು ಹಂಗೆ ತಲೆ ಎಲ್ಲ ಮಸಾಜ್ ಅಯ್ಯೋ ಎದ್ದೇಳೆ, ಕೋಪ ಮಾಡ. ನಾನು ಇಷ್ಟೆಲ್ಲ ಹೇಳ್ತಿದ್ದೀನಿ, ನೀನು ಕಾಮಿಡಿನಾ ಇಷ್ಟು ಲೈಟ್ ಆಗಿ ತಗೋತಿದ್ಯಲ್ವಾ? ನಿನಗೆ ಬುದ್ಧಿ ಬರಲೇಬೇಕು. ನೋಡು, ಇವತ್ತು ನಿನಗೆ ರೂಮಲ್ಲಿ ಜಾಗ ಇಲ್ಲ, ಇಲ್ಲೇ ಬಿದ್ದಿರು. ಇಲ್ಲೇ ಬಿದ್ದಿರು ಅಂತ ಆಚೆ ಆಗ್ತಾ ಇದೆಯಾ? ಶೂಟೆಡ್ ಶರ್ಟ್ ಅನ್ನೋ ಥರ ಎಲ್ಲಂದ್ರಲ್ಲಿ ನಿರ್ಧಾರ ತಗೊಳಕ್ಕಾಗತ್ತಾ? ಅಷ್ಟಕ್ಕೂ ಇದು ನಮ್ಮನೆ ಅಲ್ಲಮ್ಮ, ಅಜ್ಜಿ ಮನೆ. ನಾನು ಇಲ್ಲಿ ಮಲಗಿ ನೀನು ಒಳಗೆ ಮಲಗಿದ್ರೆ ನೋಡಿದವ್ರು ಏನು ಅನ್ಕೋತಾರೆ? ಏನಾದರೂ ಅನ್ಕೊಳ್ಳಿ, ನನಗೇನಾಗಬೇಕು. ಆದ್ರೆ ಯಾವುದೇ ಕಾರಣಕ್ಕೂ ರೂಮ್ ಒಳಗೆ ನಿನ್ಗೆ ಎಂಟ್ರಿ ಇಲ್ಲ, ಇಲ್ಲೇ ಬಿದ್ದಿರು. ಹೇಳಿದ್ ಕೇಳಿಸಿಲ್ವಾ? ಅಲ್ಲ ತಿರು ಅಂದೆ. ಬಾಗಿಲು ಹೊಡೆದ್ರೆ ಅಜ್ಜಿ ಚಿನ್ನ, ಹೆಣ್ಣು ಕ್ಷಮಯ ಧರಿತ್ರಿ. ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ, ಎಲ್ಲ ಹೊಟ್ಟೆಗೆ ಹಾಕೊಂಡು ನಮ್ಮ ಮುಂದಕ್ಕೆ ಹೋಗ್ತಾ ಇರ್ಬೇಕಮ್ಮ, ಕ್ಷಮಿಸ್ಬೇಕು. ನಡಿ. ಎಲ್ಲಿಗೆ ಬರ್ತಿದ್ಯಾ? ಇಲ್ಲೇ ಬಿದ್ದಿರು ಅಂತ ಹೇಳ್ದೆ. ಅಲ್ಲ, ಅಯ್ಯೋ ಏನು ಮಾಡೋದು ಒಳಗೆ. ಅವ್ರುಗಳ ರೂಮ್ಗೆ ಹೋಗೋಣ ಅಂದರೆ ಅವರು ಬ್ಯುಸಿ ಇರ್ತಾರೆ. ದೀಪು ಇಲ್ವಲ್ಲಪ್ಪ, ಬಂದ ಏನು? ನೀನು ದಿಂಬು ಮಾತ್ರ ಕೇಳ್ದೆ, ಜೊತೆಗೆ ಬೆಡ್ಶೀಟು ಕೊಟ್ಟಿದ್ದೀನಿ, ಚೆನ್ನಾಗಿ ಮಲ್ಕೊ. ಅಲ್ಲ ಕಣೆ ಚಿನ್ನ, ಮತ್ತೆ ಏನಾದ್ರೂ ಡೋರ್ ತಟ್ಟಿದ್ಯೋ ನಾನು ನಿನ್ನನ್ನು ತಟ್ಬಿಡ್ತೀನಿ. ಹೋಗಿ ಬಿತ್ಕೋ. ಯಾವನಿಗೆ ಬೇಕಿದ್ದು? ಏನು ನಮಗೆ ಸ್ವಾತಂತ್ರ್ಯ ಅನ್ನೋದಿಲ್ವ? ಏನು ಮಾಡಂಗಿಲ್ವಾ? ಅಲ್ಲ, ಅದಕ್ಕೂ ಕ್ಲಾಸ್ ತಗೊಂಡು ಆಚೆ ಹಾಕ್ತಾರೆ. ಅಯ್ಯೋ, ಅವ್ನು ಸುನಿಲ ಇದನ್ನ ನೋಡ್ಬಿಟ್ರೆ ಏನು ಅನ್ಕೊಳ್ಳಲ್ಲ ನನ್ನ ಬಗ್ಗೆ. ಹೆಂಡತಿ ಜೊತೆ ಹಂಗಿರ್ಬೇಕಣ, ಹಿಂಗಿರ್ಬೇಕು ಅಂತ ಹೇಳ್ಕೊಟ್ಟಿದ್ದೆ. ಈ ನನ್ನ ಮಗನೇ ಹಿಂಗೆ ಅಂತ ನಾನು ಆಡ್ಕೊಳ್ಳಲ್ವ ಅವನು?